ವೀರು ಮನೆಯಲ್ಲಿ ಹಂಗೆ ಮುಂದಕ್ಕೆ ಹೋಗಿ ಬಲಿಗೆ ತಿರ್ಕೊಂಡ್ರೆ ಅಲ್ಲೊಂದ್ ಸಣ್ಣ ಗುಡ್ಡ ಐತೆ, ಆ ಗುಡ್ಡದ ಮೇಲೆ ಹಾಕಿರೋದು ವೀರು ಮನೆ. ಆ ಸಂತೋಷನ ಹುಡುಗ ಅಲ್ಲೇ ತಾನೇ ಇರೋದು. ಯಾರು ಸಂತೋಷನ? ಅದೇ ಪಾರಿನಿಂದ ಬಂದವನಲ್ಲ? ಹೌದು, ಅವನೇ ನನ್ನ ಮಗ. ನಿಮ್ಮ ಮಗನ? ಹಂಗಾರೆ ಗದ್ದೆ ಕೆಲಸ ಮಾಡಕ್ಕೆ ಯಾಕೆ ಇಟ್ಕೊಂಡ? ಏನು, ನನ್ನ ಮಗನ ಗದ್ದೆ ಕೆಲಸಕ್ಕೆ ಇಟ್ಕೊಂಡಿದ್ದಾನ? ಅಲ್ಲಿ ಎಲ್ಲಿ? ಬಾಳೆಹಣ್ಣು ಇನ್ನ ಹಣ್ಣಾಗಿಲ್ಲ. ನೀನ್ ನಡಿಯಪ್ಪ. ಯಾರು ಯಾರಿಲ್ಲಿ? ಯಾರು? ಇವಳಿ ಆ ಹುಡುಗಿ. ಓಹೋ, ಎಲ್ಲಿ ನಿಮ್ಮಣ್ಣ? ಕರಿ. ಸಿರಿ, ಅವನೇ ಅವಳ ಅಣ್ಣ. ನೀನೇನಾ ವೀರು? ನಾನು ಯಾರು ಗೊತ್ತಾ? ಗೊತ್ತಿಲ್ಲ. ಐ ಆಮ್ ಸಂತೋಷ್ ಫಾದರ್. ಕನ್ನಡದಲ್ಲಿ ಹೇಳಿ. ಇವರು ಸಂತೋಷ್ ತಂದೆ. ಅದಕ್ಕೆ ನಾನೇನ್ ಮಾಡ್ಲಿ? ನೋಡಿದ್ರಾ, ನೀವ್ ಯಾರು ಅಂತ ಗೊತ್ತಾದ ಮೇಲೆ ಕಡೆ ಪಕ್ಷ ಸ್ವಲ್ಪನಾದ್ರು ಮರ್ಯಾದೆ ಕೊಡೋದು ಬೇಡವಾ? ಇವನು ಮರ್ಯಾದೆ ಯಾರಿಗ್ ಬೇಕು? ನನ್ನ ಮಗನಿಂದ ಗದ್ದೆ ಕೆಲಸ ಮಾಡಿಸ್ತಿದ್ಯಾ? ಅವನು ಯಾರು ಗೊತ್ತಾ? ಕೋಟ್ಯಾಧೀಶ್ವರನ ಒಬ್ಬನೇ ಒಬ್ಬ ಮಗ. ಬೇಕು ಅಂದ್ರೆ ಈ ಊರನ್ನೇ ಕೊಂಡ್ಕೋತಾನೆ. ಮಾರೋರಿದ್ರೆ ಕೊಂಡ್ಕೊಳಕ್ ಹೇಳಿ, ಯಾರು ಬೇಡ ಅಂತಾರೆ. ನಾನು ತಮಾಷೆ ಮಾಡ್ತಿಲ್ಲ, ನೋಡ್ತಿರು. ನಾನು ನನ್ನ ಮಗನ್ ಕರ್ಕೊಂಡು ಹೋಗ್ತೀನಿ. ಧಾರಾಳವಾಗಿ ಕರ್ಕೊಂಡೋಗ್ರಿ. ಕರ್ಕೊಂಡೋಗಿ ಅಂತ ಹೇಳೋಣ. ಇಷ್ಟು ದಿನ ಅವ್ರ ಮಗನ ಮನೆಯಲ್ಲ ಕಾಳಾಗಿಟ್ಕೊಂಡಿದ್ಯಾ? ಇಂಥವ್ರನ್ನೆಲ್ಲ ಅವತ್ತು ನಿಮ್ಮನೆ ಅಂತ ನಾ ತಲೆ ತೆಗೆಸ್ಕೊಂಡ್ ಬಂದಿದ್ದೆ. ಇದು ನನ್ನ ಮನೆ, ನನ್ನೂರು. ಬಾಯಿಗೆ ಬಂದಾಗ ಮಾತಾಡಿದ್ರೆ ನನ್ನ ಮಗನ ಕತ್ತರಿಸಿ ಹಾಕ್ಬಿಡ್ತೀನಿ. ಹುಷಾರ್. ಹೆದರ್ತೀಯಾ? 1 ಲಕ್ಷ ಬಿಸಾಕಿದ್ರೆ ಪೊಲೀಸ್ನವ್ರು ಬಂದು ನಿನ್ನ ಎತ್ತಾಕೊಂಡು ಹೋಗ್ತಾರೆ. 3 ಚಿಟಿಕೆ ಹೊಡೆಯೋದ್ರಲ್ಲಿ ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ. ಹೊಡಿಯೋ, ಹೇಳಿದ್ಯಲ್ಲ, ಹೊಡಿಯೋ ಹೊಡಿಯೋ. ಚಿಟಿಕೆನ ಲಕ್ಷನೂ ಬೇಡ, ಚಿಟಿಕೆನೂ ಬೇಡ. ನಾನು ಒಬ್ನೇ ಸಾಕು. ಕೊಚ್ಚ ಹಾಕಿದ್ರೆ ನಿನ್ನ ಹೆಣನ ಹೊತ್ಕೊಂಡು ಹೋಗೋಕೆ ನೀನು ಹೇಳಿದ್ಯಲ್ಲ ಡಿಪಾರ್ಟ್ಮೆಂಟು, ಅದು ಬರುತ್ತೆ. ಸರ್ ಪ್ಲೀಸ್ ಸರ್, ಬೇಡಿ ಸರ್. ಮೈ ಗಾಡ್. ಸಂತೋಷ್, ಏನೋ ಇದು? ಯಾಕೆ ಬಂದ್ರಿ ಡ್ಯಾಡಿ ಇಲ್ಲಿಗೆ? ಏನಪ್ಪ ಇದು? ನಿನಗೋಸ್ಕರ ಅಪ್ಪ ಅವ್ರು ಬಂದ್ರೆ ಅವ್ರನ್ನ ಯಾಕೆ ಬಂದೆ ಅಂತ ಕೇಳ್ತೀಯಲ್ಲ? ನನ್ನ ಅಳಿಯನಪ್ಪ ನೀನು. ನಿನ್ ಹೀಗ್ ನೋಡಿದ್ರೆ ನನ್ನ ಕರಳು ಚುರ್ರನ್ನುತ್ತೆ. ಸ್ಟಾಪ್ ಇಟ್. ನಾನು ನನ್ನ ಮಗನ ಜೊತೆ ಮಾತಾಡ್ಬೇಕು. ಕಮಾನ್. ವಾಟ್ಸ್ ದಿಸ್ ಸಂತೋಷ್? ಐ ಆಮ್ ಶಾಕ್. ಒಂದು ಹುಡುಗಿಗೋಸ್ಕರ ನಿನ್ನ ಭವಿಷ್ಯನೇ ಹಾಳು ಮಾಡ್ಕೊತಿದ್ಯಾ? ನೋ, ನಾವು ಹೋಗೋಣ. ಸಾರಿ ಡ್ಯಾಡ್. ಸಾರಿ? ಆರ್ ಯು ಕ್ರೇಜಿ? ನೋಡು, ನಾನು ನಿನ್ನ ಡ್ಯಾಡಿ ಅಲ್ಲ, ನಾನು ನಿನ್ನ ಫ್ರೆಂಡ್ ಅಲ್ವಾ? ಆಮ್ ಐ ನಾಟ್ ಎ ಕ್ಲೋಸ್ ಫ್ರೆಂಡ್? ಕ್ಲೋಸ್ ಫ್ರೆಂಡ್ ಆದ್ರೆ ನನ್ನ ಲವ್ಗೆ ಹೆಲ್ಪ್ ಮಾಡ್ಬೇಕಲ್ವಾ ಡ್ಯಾಡ್? ಅವ್ನು ಹೇಳಿದ್ದು ಕರೆಕ್ಟ್ ಅಲ್ವಾ ಅಂಕಲ್? ಡೋಂಟ್ ಬಿ ಶಾಕ್ಡ್. ಶಟ್ ಅಪ್. ನೀನು ಅವ್ರ ಜೊತೆ ಹೋಗ್ಲಿಲ್ವಾ? ಅವ್ನು ನಿಮ್ಗೆ ಓನ್ಲಿ ಸನ್ ಆದ್ರೆ ನನ್ಗೆ ಅವ್ನು ಓನ್ಲಿ ಫ್ರೆಂಡ್. ಒಬ್ಬ ತಂದೆಯಾಗಿ ಕೇಳ್ತಿದ್ದೀನಿ, ಒಂದ್ ವೇಳೆ ನೀನ್ ಸೋತ್ ಹೋದ್ರೆ? ನನಗಿಲ್ದೇ ಇರೋ ಡೌಟು ನಿಮ್ಗೆ ಯಾಕೆ ಬಂತು? ನಾನು ಕೇಳೋದಕ್ಕೆ ಉತ್ತರ ಕೊಡು. ಈ ಪಂದ್ಯದಲ್ಲಿ ನೀನ್ ಸೋತ್ ಹೋದ್ರೆ? ನೀವು ಬಾವಿ ಮೇಲೆ ಕೂತಿದ್ದೀರಲ್ಲ, ಬಿದ್ದೋದ್ರೆ? ನನಗೆ ಸಪೋರ್ಟ್ ಇದೆಯಲ್ಲ. ನಾನು ಸೋತೋಗಲ್ಲ ಡ್ಯಾಡ್. ನನಗೆ ಲವ್ ಸಪೋರ್ಟ್ ಇದೆ ಅಲ್ಲ. ನಿನಗೆ ಪ್ರೇಮದ ಹುಚ್ಚು ಹಿಡಿದಿದೆ ಕಣ. ನಿಮ್ಗೆ ದುಡ್ಡಿನ ಹುಚ್ಚು ಹಿಡಿದಿದೆ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನ ಡ್ಯಾಡ್? ಆಹಾ, ಏನ್ ಹೇಳ್ದು? ಇದರಲ್ಲಿ ನಿನಗೇನು ಅರ್ಥ ಆಯ್ತು? ಅವ್ನು ಹೇಳಿದ ಅರ್ಥ ಆಗದೆ ಏನ್ ಹೇಳ್ದೋ ಅಂತ ಕೇಳ್ದೆ ಅಂಕಲ್. ಓಯ್, ಕಾಲ್ ತೊಳ್ದಿ ಸಾಕು. ಕಾರ್ದನ ತಂದಿಟ್ಟಿವನೇ, ತಗೊಂಡ್ ತಿನ್ನು. ಭಗವಂತ ಆಯುಷ್ಯ ರೇಖೆ ಜೊತೆ ಅದೃಷ್ಟ ರೇಖೆನೂ ಕೊಡ್ತಾನೆ. ಅದು ಇರುವಾಗ ಅನುಭವಿಸ್ಬೇಕು. ಅದು ಅಳಿಸಿ ಹೋದ್ರೇನೆ ಇಂಥ ಪರಿಸ್ಥಿತಿ ಬರೋದು. ಅಲ್ಯೂಮಿನಿಯಂ ಪ್ಲೇಟು, ಅನ್ನ, ಖಾರ ಪುಡಿ. ಕೇಳಿಸ್ಕೊತಿದ್ದಾನ? ಕೇಳಿಸ್ಕೊತಾವನೆ. ಬಾಯಿ ಹೇಳಾಡ್ಸೋದ್ ಕಾಣಿಸಲ್ವಾ? ನನಗೆ ಗೊತ್ತು. ಇದಕ್ಕೆಲ್ಲ ಕಾರಣ
ಆ ಪ್ರೇಮ ಅನ್ನೋ ರೋಗ ಅಂತ. ಆ ರೋಗ ಅಂಟ್ಕೊಂಡ್ರೆ ಕಿವುಡ ಮಾತ್ರ ಅಲ್ಲ, ಮನುಷ್ಯ ಕುರುಡಾನೂ ಆಗ್ಬಿಡ್ತಾನೆ. ದೊಡ್ಡ ಮಾತು, ದೊಡ್ಡ ಮಾತು ಅಂದೆ. ಇದೆಲ್ಲ ಮಾಡಿದ್ರೆ ನೀನ್ ಮಹಾನ್ ಪ್ರೇಮಿ ಅಂತಾನ? ಯಾರಿಂದಲೂ ಮಾಡಕ್ಕಾಗಲ್ವಾ ಇದು? ನನ್ನಿಂದ ತಿನ್ನಕ್ಕಾಗಲ್ವಾ ಇದು? ನಾನ್ ತಿನ್ಬೇಕಾ? ಅಂಕಲ್, ಕುಡಿಯಕ್ಕೆ ಸ್ವಲ್ಪ ತಂಗಿರೋ ನೀರು ಕೊಡ್ಲಾ? ಅಂಕಲ್, ಇದ್ರಲ್ಲಿ ನೀರಿಲ್ಲ. ಇತ್ತು ಚೆಲ್ಲೋಯ್ತು ಅಂಕಲ್. ಅಂಕಲ್, ಇದ್ರೊಳಗಿದೆ, ಆದ್ರೆ ತುಂಬಾ ಬಿಸಿಯಾಗಿದೆ. ನೀವ್ ಇಲ್ಲೇ ಬಂದ್ ಕುಡಿ ಬನ್ನಿ. ಹೇಗೋ ತಿಂತೀಯ ಇದನ್ನ? ಸತ್ತೋಗ್ತೀಯ? ಚಿಕ್ಕ ವಯಸ್ಸಿಂದ ಇಂಥದನ್ನೆಲ್ಲ ನಿಂಗೆ ಅಭ್ಯಾಸ ಮಾಡಿಲ್ಲ. ಪ್ರೀತಿಗೋಸ್ಕರ ಏನೇನೋ ಮಾಡ್ತೀಯಲ್ಲೋ. ಇಷ್ಟೊಂದು ಪವರ್ ಇದೆಯಾ ಪ್ರೀತಿಗೆ? ಪ್ರೀತಿಗೆ ಅಷ್ಟೊಂದು ಪವರ್ ಇಲ್ಲದೆ ಹೋಗಿದ್ರೆ ನಾನು ಅಲ್ಲಿಂದ ಇಲ್ಲಿಗೆ ಬರ್ತಿರ್ಲಿಲ್ಲ. ನನ್ನನ್ನು ಹುಡ್ಕೊಂಡು ನೀವು ಇಲ್ಲಿಗೆ ಬರ್ತಿರ್ಲಿಲ್ಲ. ಲವ್ ಯು ಡ್ಯಾಡ್. ಅಂಕಲ್, ಇಷ್ಟೆಲ್ಲ ಆದ್ಮೇಲೂ ನೀವು ಈ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ನಾನು ಒಪ್ಕೊಳ್ಳಲ್ಲ. ತಾನು ಪ್ರೀತಿಸಿದ ಹುಡುಗಿಗೋಸ್ಕರ ಎಲ್ಲಾನು ಬಿಟ್ಟು ಬಂದ ನನ್ನ ಮಗ. ಆದ್ರೆ ಆ ಹುಡುಗಿ ಆ ಮನೆಯಲ್ಲಿ ಮಹಾರಾಣಿ ತರ ಹಾಯಾಗಿದ್ದಾಳೆ. ಅವಳು ಇವನನ್ನು ಪ್ರೀತಿಸ್ತಾಳೆ ಅಂತ ನಾನು ಒಪ್ಕೊಳ್ಳಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಿ ಸರ್. ಯಾರು? ನಿಮ್ಮಷ್ಟು ದೊಡ್ಡ ಮನುಷ್ಯ ನಾನಲ್ಲ ಬಿಡಿ. ಬೆಳಿಗ್ಗೆ ಒಂದು ರೈಲು, ಸಂಜೆ ಒಂದು ರೈಲು ಬಂದು ಹೋಗೋ ರೈಲ್ವೆ ಸ್ಟೇಷನ್ಗೆ ನಾನೊಬ್ಬ ಚಿಕ್ಕ ಸ್ಟೇಷನ್ ಮಾಸ್ಟರ್. ಪ್ರೀತಿಗೋಸ್ಕರ ಈ ಹುಡುಗ ಎಷ್ಟು ಕಷ್ಟಪಡ್ತಿದ್ದಾನೋ ಆ ಹುಡುಗಿನೂ ಅಷ್ಟೇ ಕಷ್ಟಪಡ್ತಿದ್ದಾಳೆ ಸರ್. ಹೌದು ಸ್ವಾಮಿ, ನಿಮ್ ಮಗ ಊಟ ಮಾಡೋದನ್ನೇ ಅವರು ಊಟ ಮಾಡ್ತಾವ್ರೆ. ನಿಮ್ ಮಗ ನೆಲದ ಮೇಲೆ ಮಲಗ್ತಾರೆ ಅಂತ ಅವರು ನೆಲದ ಮೇಲೆ ಮಲಗ್ತಾವ್ರೆ. ಅವ್ರ ಮನೇಲೆ ಅವರೊಬ್ಬ ಕೆಲಸದವ್ರ ತರ ಬದುಕ್ತಾವ್ರೆ. ಸಂತೋಷ ಬೇಕು ಅಂತ ಬೇಡ್ಕೊತಿದ್ದಿ ತಾನೆ? ಅವನು ನಿನಗೇನೆ. ನಮ್ಮ ದೇಶದಲ್ಲಿ ಹುಟ್ಟಿದವನಿಗೆ ವಿದೇಶಕ್ಕೆ ಕರ್ಕೊಂಡು ಹೋಗಿ ನಮ್ಮ ಸಂಸ್ಕೃತಿನ ಮರೆಯೋ ಹಾಗೆ ಮಾಡಿದ್ವಿ. ನಿನ್ನ ಪ್ರೀತಿ ಅವನನ್ನ ಮತ್ತೆ ಈ ದೇಶಕ್ಕೆ ಕರ್ಕೊಂಡು ಬಂದಿದೆ. ಅವನಿಗೆ ಬೆವರು ಅಂದ್ರೆ ಏನು, ನಮ್ಮ ಮಣ್ಣಿನ ಋಣ ಅಂದ್ರೆ ಏನು ಅನ್ನೋದನ್ನ ಕಲಿಸ್ಕೊಟ್ಟಿದ್ಯಾ. ಹ್ಯಾಟ್ಸ್ ಆಫ್ ಟು ಯುವರ್ ಲವ್. God bless you.